ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ನಮ್ಮ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಲಾಗ್ನಲ್ಲಿ ಏನು ವಿಶೇಷತೆ ಐತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಲಾಗ್ನಲ್ಲಿ ಏನು ವಿಶೇಷತೆ ಅಂದರೆ ಫ್ರೆಂಡ್ಸ್, ನನ್ನ ಚಿಕ್ಕ ವಯಸ್ಸಿನ ಫೋಟೋ ತಗೊಂಡು ಕುಂತಿದ್ದೆ. ಅದಕ್ಕೆ ಆ ಫೋಟೋ ನಿಮ್ಗೆ ತೋರಿಸ್ಬೇಕಂತ ಅದೇನು ಫ್ರೆಂಡ್ಸ್ ಇವತ್ತು. ಬನ್ನಿ ಫ್ರೆಂಡ್ಸ್. ಸಮೀರ್ ಏನು ಮಾಡ್ತಾ ಇದೀಯ? ಅಲ್ಲಿ ಮೀನು ಹಿಡಿತಾ ಇದೆಯಾ? ಬಾರ ಸುಮ್ಮನೆ ಕೆರೆಯಲ್ಲಿ ಯಾಕೆ ಕುಂದಿರ್ತೀಯ? ಬೇಡ ಬಾ ಈ ಕಡೆ. ನೋಡಿ ಫ್ರೆಂಡ್ಸ್, ಈಗ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಶಾಲೆಗೆ ಹೋಗಿರುವಂಥ, ಆಮೇಲೆ ನಮ್ಮ ಸಮೀರ್ ಸಣ್ಣಕ್ಕಿರುವಂಥ, ಮತ್ತು ನನ್ನ ಮದುವೆ ಆಗ್ಲಿಕ್ಕಿಂತ ಮುಂಚೆ ಇರುವಂಥ ಫೋಟೋ ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ ಫ್ರೆಂಡ್ ನೋಡಿ. ನೋಡಿ ಫ್ರೆಂಡ್ಸ್, ಇವಿಷ್ಟು ಫೋಟೋ ತಕ್ಕೊಂಡು ನೋಡಕ್ಕೆ ಕುಂತಿದ್ದೆ. ಈಗ ನಿಮಗೂ ಸ್ವಲ್ಪ ತೋರಿಸ್ಬೇಕಂತ ಅದಕ್ಕೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಫಸ್ಟಿಗೆ ನಾನು ಚಿಕ್ಕವಳಾಗಿ ಡ್ಯಾನ್ಸ್ ಮಾಡಿದ್ದು ನೋಡ್ರಿ. ಇದು 4ನೇ ಕ್ಲಾಸ್ ಇದ್ದೆ, ಅವಾಗ ಡ್ಯಾನ್ಸ್ ಮಾಡಿದ ಫೋಟೋ ನೋಡ್ರಿ. ಇದು ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಾಗ ಫೋಟೋ ಹೊಡೆದಿದ್ರು ಅವಾಗ ನೋಡ್ರಿ. ಇದು ಫೋಟೋ ಡ್ಯಾನ್ಸ್ ಆದಾಗ. ಆಮೇಲೆ ಇದು ಒಂದು ಫೋಟೋ ನೋಡಿ. ಇದು ನಾನು 7ನೇ ಕ್ಲಾಸ್ ಇದ್ದಾಗ ಡ್ಯಾನ್ಸ್ ಮಾಡಿದ್ದು ನೋಡಿ. ಇದು ಹೊರಗೆ ಸ್ಟೇಜ್ ಕಟ್ಟಿದ್ದಿಲ್ಲ, ಹಾಗೆ ಮೈದಾನದಲ್ಲಿ ಡ್ಯಾನ್ಸ್ ಮಾಡಿಸಿದ್ರು. ಇದು 7ನೇ ತರಗತಿ ಇದ್ದಾಗ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ನಾನು 15-16 ವರ್ಷ ಇದ್ದಾಗ ಫೋಟೋ ತೆಗ್ಸಿದ್ದು ನೋಡಿ ಫ್ರೆಂಡ್. ಇದು ನೋಡಿ ಹೆಂಗಿದ್ದೇನಂತ. ನಾನು 15 ವರ್ಷದಲ್ಲೇ ಈ ಥರ ಇದ್ದೆ ನೋಡಿ. ಈ ಥರ ಇದ್ದೆ ನಾನು ಅವಾಗ. ಆಮೇಲೆ ನಾನು ಮದುವೆ ಆದಮೇಲೆ ಶಾಲೆಗೆ ಹೋದೆ ಅಂತ ಅನ್ನಲ್ಲ, ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್. ಮದುವೆ ಆದಮೇಲೆ ನಾನು ಶಾಲೆಗೆ ಕಲಿತೆ, ಅಡುಗೆ ಮಾಡ್ಕೊತಾನೆ ಶಾಲೆಗೆ ಹೋದೆ ಅಂತ. ಆವಾಗ ಹೈಸ್ಕೂಲ್ ಮೇಸ್ಟೆಲ್ಲ ಹುಡುಗ್ರ ಜೊತೆಗೆ ನನಗೂ ಟೂರಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ಹೊಡೆದಿರೋಂಥ ಫೋಟೋ ನೋಡಿ. ಇದು ನೋಡಿ, ಇಲ್ಲಿ ನಾನಿದೆ ನೋಡಿ. ಇದು ನಮ್ಮ ಸಮೀರ ನೋಡಿ. ಇದು ಸಮೀರ. ಇವರು ಪಂಪಣ್ಣ ಸರ್ ಅಂತ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಇವರೆಲ್ಲ ಮೇಷ್ಟ್ರುಗಳು ನೋಡಿ. ಇವರೆಲ್ಲ ಫ್ರೆಂಡ್ಸಾಗೇ ಇದ್ದರು ನೋಡಿ. ಆ ಹುಡುಗಿಯರೆಲ್ಲ ನನ್ನ ಜೊತೆಗೆ ನೋಡಿ. ಇವರು DMC ಸರ್ ಅಂತ ಯಾಣ ಟೂರ್ ಕರ್ಕೊಂಡು ಹೋಗಿದ್ರು, ಅಲ್ಲಿ ಹೊಡೆದಿರೋಂಥದ್ದು ಸಮೀರು. ಇದು ನಾನು ಮೇಲೆ ಸೇತುವೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ, ಅವಾಗ ಫೋಟೋ ಹೊಡೆದಿದ್ವಿ. ಇದು ಟೀಚರ್ ನೋಡಿ, ಪುಷ್ಪ ಅಂತ ಟೀಚರು. ಅವರು ನಾನು ನಿಂತ್ಕೊಂಡು ಫೋಟೋ ಹೊಡ್ತಿದ್ವಿ ಒಂದು. ಆಮೇಲೆ ಇದು ನಮ್ಮ ಸಮೀರ್ ಶಾಲೆಗೆ ಹೋದಾಗ ಹೊಡೆದಿದ್ದು ನೋಡಿ. ಇದು ನಮ್ಮ ಮನೆಯವರು ಇದು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿದ್ರಲ್ಲ, ಅವಾಗ ಹೊಡ್ಸಿದ ಫೋಟೋ ನೋಡಿ. ಇದು ಆವಾಗ ಬೆಂಗಳೂರಲ್ಲಿದ್ದಾಗ ಫೋಟೋ ಹೊಡ್ಸಿದ್ದು ನೋಡಿ. ಇದು ನಮ್ಮ ಮನೆಯವ್ರು ಈ ಥರ ಇದ್ದರು ಅವಾಗ ನೋಡಿ. ಅವ್ರ ಫ್ರೆಂಡ್ಸು ಅವರು ಸೇರ್ಕೊಂಡು ಹೊಡೆದಿದ್ದು ಫೋಟೋ ನೋಡಿ. ನಮ್ಮ ಮನೆಯವ್ರು ಇವ್ರು ನೋಡಿ, ನಮ್ಮ ಮನೆಯವರು ಅವಾಗ ಹೊಡ್ಸಿರೋಂಥ ಫೋಟೋ ಇದು. ಇಷ್ಟು ಫೋಟೋ ಎಲ್ಲ ಹೊಡೆದಿದ್ದು ಫ್ರೆಂಡ್. ಈಗ ನಾನು ತಗೊಂಡು ಕುಂತಿದ್ದೆ, ಅದೇ ವಿಡಿಯೋದಲ್ಲಿ ತೋರಿಸ್ಬಿಡೋಣ ಅಂತ ನನಗೂ ಒಂಥರ ಆಸೆ ಆಯಿತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಮದುವೆಯಲ್ಲಿ ವಿಡಿಯೋ ಕ್ಯಾಸೆಟ್ ಅಂತೂ ಮಾಡಿಸಿಲ್ಲ, ಫೋಟೋ ಇದ್ವು. ಫೋಟೋ ನೋಡ್ಕೊತ ಕುಂತಿದ್ದೆ ನೋಡಿ ಫ್ರೆಂಡ್. ಫೋಟೋದಲ್ಲಿ ಇದು ನಮ್ಮಣ್ಣ ನಮ್ಮ ಮನೆಯವರಿಗೆ ಇದು ಇನ್ನೂ ಊರಲ್ಲಿ ಒಳಗಡೆ ಬರ್ತಾ ಒಂದು ಏನೋ ಫಂಕ್ಷನ್, ಇದು ಪ್ರೋಗ್ರಾಮ್ ಮಾಡ್ತಾರೆ, ಕುಂದಿರಿಸಿ ಏನೋ ಒಂದು ಇಳೆವು ಥರ ಮಾಡ್ತಾರೆ, ಅದು ಇದು. ಆಮೇಲೆ ನೋಡಿ, ಇದು ನಮ್ಮ ಮನೆಯವರಿಗೆ ಸೇರ ಅಂತಾರಲ್ಲ, ಅದು ಕಟ್ಟಿ ಕುರ್ಚದಲ್ಲಿ ಕುಂದರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಇದು ನಿಕ್ಕಾ ಮಾಡ್ತಾರಲ್ಲ ನಮ್ಮ ಜೊತೆಯಲ್ಲಿ, ಅದು ಫ್ರೆಂಡ್. ಇದು ನೋಡಿ, ನಿಕ್ಕಕ್ಕೆ ಕುಂದಿರ್ಸಿದ್ದೇವೆ ನೋಡಿ. ಇಲ್ಲಿ ಮದುಮಗನಿಗೆ ಕುಂದಿರ್ಸ್ಯಾರೆ. ಇದು ನೋಡಿ, ಇಲ್ಲಿ ನಾನಿದ್ದೀನಿ ಇಲ್ಲಿ. ಇದು ನಮ್ಮ ಮನೆಯವರು ನಿಕಾ ಆದಮೇಲೆ ಇದು ಫೋಟೋ ಹೊಡೆದಿದ್ದು ನೋಡಿ. ಇದು ನಮ್ಮ ಮನೆ ಎದುರುಗಡೆ ಫೋಟೋ, ಹೊರಗಡೆ ನಿಲ್ಲಿಸಿ ಫೋಟೋ ಹೊಡ್ಸಿರುತ್ತೆ ನೋಡಿ. ಇದು ನೋಡಿ, ಇದು ನಿಕಾ ಮಾಡ್ತಾ ಇದ್ದಾಗ ನೋಡಿ, ಮೌಲಾನ ಅವರಿಬ್ಬರು ಕೂತ್ಕೊಂಡು ಫೋಟೋ ಹೊಡ್ಸಿರೋದು ಇದು ನೋಡಿ. ಇದು ರೆಡಿ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ. ಇದು ಫೋಟೋ ನಿಕಾ ಓದಕ್ಕೆ ರೆಡಿ ಮಾಡ್ಕೊಂಡು ಹೋಗ್ತಾ ಇರೋದು ಮದುಮಗನಿಗೆ. ಆ ಫೋಟೋ ಇದು. ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾರೆ ಅವರು.
ನೋಡಿ ಇದೆಲ್ಲ ನಿಖಾ ಆಗೋ ಜನ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಇದು ನಮ್ಮ ಮನೆ ಎದುರುಗಡೆ. ಇದು ನೋಡಿ, ಇದು ಗಂಡನ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಕುಂದಿರ್ಸ್ಕೊಂಡು ಇದು ಏನೋ ಮಗಳು ಕೇಳ್ತಾರಲ್ಲ ಇದು ಮಾಡುವಾಗ ಕುಂದಿರ್ಸಿದ್ದು ಎಲ್ಲ ನೇಮ ಮಾಡ್ತಾರಲ್ಲ ಕುಂದಿರ್ಸಿ, ಅದು ನೋಡಿ ಫ್ರೆಂಡ್. ಇದು ನಾನು, ಇದು ನಮ್ಮ ಮನೆಯವ್ರಿದು. ಆಮೇಲೆ ನೋಡಿ ನಮ್ಮ ಸಮೀರ್ ಹುಟ್ಟಿದ ಮೇಲೆ ಹೆಂಗಿದ್ದ ಅಂತ ನೋಡಿ ಫ್ರೆಂಡ್. ಇದು ನಮ್ಮ ಮನೆಯವರು, ಇದು ನಮ್ಮ ಸಮೀರ್ ನೋಡಿ ಫ್ರೆಂಡ್. ಇದು ಎಷ್ಟು ಚೆನ್ನಾಗದಾನಂತ. ಇವರು ನಮ್ಮ ನಾದಿನಿ ಮಗ. ಇವನು ಇಬ್ಬರು ಒಂದೇ 20 ದಿನ ಅಷ್ಟೇ ಹೆಚ್ಚು ಕಡಿಮೆ ಇವರಿಗೆ. ಇವನೇ ನಮ್ಮ ಅಣ್ಣ ನೋಡಿ ಫ್ರೆಂಡ್. ಇವರಿಬ್ಬರು 20 ದಿನ ಅಷ್ಟೇ. ಇವನು 20 ದಿನ ಸಮೀರ್ ದೊಡ್ಡವನು, ಇವನು 20 ದಿನ ಚಿಕ್ಕವನು ನೋಡಿ. ನಮ್ಮ ಅಣ್ಣನ ವಲೀಮಾ ಮಾಡ್ತಾರಲ್ಲ ರಿಸೆಪ್ಷನ್, ಅದರಲ್ಲಿ ನೋಡಿ ಇದು ಫೋಟೋ ಹೊಡೆದಿದ್ದು. ಇದು ನೋಡಿ ನಮ್ಮ ಸಮೀರ್ ಎಷ್ಟು ಚೆನ್ನಾಗಿದ್ದಾನೆ. 1.5 ವರ್ಷದ ಮಗು ನೋಡಿ, ಇದು ಎಷ್ಟು ಚೆನ್ನಾಗಿದ್ದಾನಂತ ನೋಡಿ ಫ್ರೆಂಡ್. ಇವೆಲ್ಲ ನಾವು ಇದಕ್ಕೆ ಹೋಗಿದ್ವಲ್ಲ ಅಜ್ಮೀರಿಗೆ, ಅವಾಗ ಹೊಡ್ಸಿರೋಂಥ ಫೋಟೋ ನೋಡಿ ಫ್ರೆಂಡ್. ಇವು ನಮ್ಮ ಅಕ್ಕನ ಮಗಳು, ನಾನು, ನಮ್ಮ ಸಮೀರ್, ನಮ್ಮ ಮನೆಯವ್ರು ಹೊಡ್ಸ್ಕೊಂಡು ಬಂದಿರೋಂಥ. ಇದು ಬಿಜಾಪುರದಲ್ಲಿ ಬಂದಿರೋಂಥ ಫೋಟೋ ನೋಡಿ. ಇದು ನೋಡಿ ಬಿಜಾಪುರದಲ್ಲಿ ಹೊಡ್ಸಿರೋಂಥ ಫೋಟೋ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಫೋಟೋ ಅಂದರೆ ಒಂದು ಸತಿ ನೋಡೋಕೆ ಬರುತ್ತೆ ಅಂತ ಯಾತಕ್ಕೆ ಹೊಡಿಸ್ತಾರೆ ಅಂದರೆ ಫ್ರೆಂಡ್, ಯಾವಾಗಾದರೂ ಏನಾದರೂ ಕುತ್ಕೊಂಡು ಬೇಜಾರಿದ್ರೆ ನೋಡೋಕೆ ಬರುತ್ತೆ ಅಂತ ಹೊಡ್ಸ್ಕೊಂಡಿರ್ತಾವಲ್ಲ, ಇಂಥ ಟೈಮಿಗೆಲ್ಲ ಬರ್ತಾವೆ ನೋಡಿ ಫ್ರೆಂಡ್. ಸುಮ್ಮನೆ ಕುಂತಾಗ ಏನೋ ಒಂದು ದ್ಯಾಸ್ ಬಂತು ಅಂತ ಒಂದು ತಕ್ಕಂಡೆ ಎಲ್ಲ ನೋಡ್ಬೇಕು ಅನ್ನಿಸ್ತು. ಹಾಗೆ ನಿಮಗೂ ತೋರಿಸ್ಬೇಕಂತ ಅನ್ನಿಸ್ತು, ಅದಕ್ಕೆ ತೋರಿಸಿದೆ ಫ್ರೆಂಡ್. ನೋಡಿ, ಇವು ನೆನಪಿನ ಕಾಣಿಕೆ ಅಂತಾರಲ್ಲ ಆ ಥರ ನೋಡಿ ಫ್ರೆಂಡ್. ಇವೆಲ್ಲ ಒಂದು ಟೈಮಲ್ಲಿ ಹೊಡ್ಸಿರೋಂಥ ಫೋಟೋ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಈ ವಯಸ್ಸಿನಲ್ಲಿ ಈ ಥರ ಇದ್ದೆ ಅಂತ ತೋರ್ಸಕ್ಕೊಂದಿದ್ದು ನೋಡಿ ಫ್ರೆಂಡ್. ಈ ಫೋಟೋ ಇದ್ದರೆ ಎಲ್ಲೂ ಹೋಗಲ್ಲ, ನಮ್ಮ ನೆನಪು ಹಾಗೆ ಉಳಿಯುತ್ತೆ ನೋಡಿ ಫ್ರೆಂಡ್. ನಾನು ಒಂದು ಹೈಸ್ಕೂಲಿಗೆ ಹೋಗಿದ್ದೆ ಅನ್ನೋಕ್ಕೆ ಇದೇ ಸಾಕ್ಷಿ ನೋಡಿ. ಇಲ್ಲಾಂದರೆ ನಾನು ಟೂರು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಾನು ಮದುವೆ ಆಗಿ ಬಂದು, ನಾ ಅಡುಗೆಗೆ ಸೇರಿಕೊಂಡು, ಆಮೇಲೆ ಓದಕ್ಕೆ ಹೋಗಿ, ಆಮೇಲೆ ಅವ್ರ ಮೇಷ್ಟ್ರು ನನಗೆ ಎಷ್ಟಿದ್ರಿಂದ ಹುಡುಗ್ರ ಜೊತೆ ಟೂರಿಗೆಲ್ಲ ಕರ್ಕೊಂಡು ಹೋದರು ನೋಡಿ. ನನ್ನ ಮಗನ ಜೊತೆಗೆ ನಾನು ಟೂರಿಗೆ ಹೋದೆ. ಅಲ್ಲಿ ನಿಲ್ಲಿಸ್ಕೊಂಡು ಮುರುಡೇಶ್ವರದಲ್ಲಿ ಫೋಟೋ ಹೊಡ್ಸಿದ್ದು ನೋಡಿ ಫ್ರೆಂಡ್. ಚೆನ್ನಾಗಿ ಎಲ್ಲ ಮೇಷ್ಟ್ರುಗಳು ಎಲ್ಲ ನಿಂತ್ಕೊಂಡು ಹೊಡ್ಸಿದ್ದು ನೋಡಿ ಫ್ರೆಂಡ್. ಇದು ಸಮೀರ್ ಏನು ಮಾಡ್ತಾ ಇದ್ದೀಯಾ? ಮಾಡಪ್ಪ, ನನಗೂ ಒಂದು ಗ್ಲಾಸ್ ಮಾಡಿಕೊಡು, ಹಾಗೆ ಒಳ್ಳೇದಾಗಲಿ. ಏನು ಮಾಡಕ್ಕೆ ಸಮೀರ್? ನನಗೂ ಒಂದು ಗ್ಲಾಸ್ ಮಾಡಿಕೊಡು, ನನಗೂ ತಲೆ ಏನಾಯ್ತದೆ. ಯಾಕೆ ಇವಾಗ ಟೀ ಮಾಡಕ್ಕೆ ಕುಂತಿಯಲ್ಲಪ್ಪ? ಎಷ್ಟು ಟೀ? ಒಂದು ಕೊಡಪನ ಐಟಿ ಏನು? ಇಲ್ಲ ತಗ, ಕಡಿಮೆ ಐತಿ. ಏನೇನು ಹಾಕಿಯಪ್ಪ? ಟೀ ಪುಡಿ, ಸಕ್ಕರೆ, ಹಾಲು. ನೀರು ಹಾಕಿಯಾ? ಇಲ್ಲ ಇಲ್ಲ ಹಾಕಿ. ಅದೇ ಅಂದೆ ಮತ್ತೆ. ಎಷ್ಟು ಗ್ಲಾಸ್ ಇಟ್ಟಿ? ಸಾಕು, 3 ಗ್ಲಾಸು. ಜಾಸ್ತಿ ಆತಕ್ಕೆ ಯಾರು ಕುಡಿಯೋರು? ನಾವೇ 3 ಜನ ಅಲ್ಲ. ಮಿನ್ನು ಏನು ಹಾಲು ಕುಡ್ದು ಹೋದ್ನ ಏನು? ಹೋಗ್ತದ ನೀವನು ಸವಾರಿ ಮಾಡೋಕ್ಕೀಗ. ಬೇಗ ಬೇಗ ಮಾಡಿ ನನಗೊಂದು ಗ್ಲಾಸ್ ತಗೊಂಡು ಬಂದು ಕೊಡು, ನೋಡೋಣ ಹೆಂಗಿರ್ತೈತೆ ಟೇಸ್ಟ್ ನೋಡ್ತೇನೆ ಇವತ್ತು. ಹಾಂ ಸಮೀರಾ, ನನಗೊಂದು ಗ್ಲಾಸ್ ತಂದು ಕೊಡು. ಮತ್ತು ಅಷ್ಟು ನೀನಾಗ ಕುಡ್ದು ಬಿಟ್ಟಿಯಾ, ನನಗೆ ಕೊಡ್ಲಂಗೆ. ಸ್ವಲ್ಪ ಕುದಿಲಿಯಪ್ಪ, ಅದು ಟೀ ಪುಡಿ ಕುದಿಬೇಕು, ಇಲ್ಲ ಅಂದರೆ ಅದು ಫ್ಲೇವರ್ ಬಿಡಲ್ಲ. ಸ್ವಲ್ಪ ಹೊತ್ತು ತಡಿ. ಎಲ್ಲಿ ಹೋಗ್ತಾ ಇದೀಯ ಈಗ? ಓದ್ಕೋ, ಎಕ್ಸಾಮ್ ಐತಂತಿ ಸಮೀರಾ. ಓದ್ಕೊಳ ಕೂತ್ಕೊ 1 ಗಂಟೆ. ಆಟ ಆಡೋದೈತೆ ಎಕ್ಸಾಮ್ ಆದಮೇಲೆ. ಓದ್ಕೋ ಸ್ವಲ್ಪ ಹೊತ್ತು, ಹೋಗ್ಬೇಡ ಆಟ ಆಡಕ್ಕೆ. ಕಸ ಹೊಡಿಬೇಕು ಫ್ರೆಂಡ್ ಸ್ವಲ್ಪ. ಸಮೀರ್ ಟೀ ಮಾಡಕ್ಕೆ ಕುಂತಾನೆ. ನಾನು ಸ್ವಲ್ಪ ಹೊತ್ತು ಹಿಂಟ್ಲಾಗೆ ಫೋಟೋ ನೋಡ್ಕೊತ ಕೂತ್ಕೊಬಿಟ್ಟೆ. ನೋಡ್ರಿ, ಇಲ್ಲಿ ನಮ್ಮ ಟಾಮು ಕೂತ್ಕೊಂಡಿದ್ದಾನೆ ನೋಡ್ರಿ. ನೋಡ್ರಿ, ಟಾಮು ಅಂತ ಸಮೀರ್ ಕೂಗಿದ್ರೆ ಸಾಕು, ಹೆಂಗೆ ಹೋಗ್ತಿತ್ತಂತ. ವಿನ್ನೋ ನೋಡ್ರಿ, ನಮ್ಮ ಮಿನ್ನು ಅನ್ನಂಗಿಲ್ಲ. ಅವ್ರವ್ರ ಹೆಸರೆಲ್ಲ ಅವ್ರಿಗೆ ಪರಿಚಯ ಆಗ್ಬಿಟ್ರೆ. ಟಾಮು ಅಂದರೆ ಇವ್ ನೋಡಿ ಬರ್ತಾನೆ, ಮಿನ್ನು ಅಂದರೆ ಅವ್ನು ಕೂಗ್ತಾನೆ ನೋಡ್ರಿ ಅಲ್ಲಿಂದ. ಬೇಕಾದ್ರೆ ನೋಡ್ರಿ ತೋರಿಸ್ತೀನಿ ಅವ್ರಿಗೆ. ಅವ್ರ ಹೆಸರೇ ಅಂತ ಹೆಂಗೆ ಗೊತ್ತಾಗುತ್ತೆ ನೋಡ್ರಿ, ಎಷ್ಟು ಅವ್ರಿಗೆ ಪರಿಚಯ ಆಗ್ಬಿಡುತ್ತೆ. ಮಿನ್ನು ನೋಡ್ರಿ, ಅವ್ರ ಹೆಸರೇ ಕೂಗಂಗಿಲ್ಲ ಅಂತಾರೆ. ಅವ್ರದ್ದೇ ಹೆಸರನ್ನ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾವೆ ನೋಡ್ರಿ.
ಪ್ರಾಣಿಗಳು ಅಂತಾರೆ ಅವ್ರಿಗೆ ಬಾಯಿ ಇರಲ್ಲ ಅಷ್ಟು ಎಲ್ಲ ಗೊತ್ತಿರುತ್ತೆ ನೋಡ್ರಿ. ಇವತ್ತು ಸಮೀರೆ ನಾನೇ ಒಕ್ಕಂತೀನಿ ಅಂತ ಬಟ್ಟೆ ಒಂದು ಒಗದು ಹಾಕ್ಕೊಂಡು ಹೋಗ್ಯಾನಿಲ್ಲಿ ನೋಡ್ರಿ. ನಮ್ಮ ಸಮೀರ್ ಟೀ ತಂದ. ಥ್ಯಾಂಕ್ಸ್ ಅಪ್ಪ. ದಿನ ಹಿಂಗೆ ಮಾಡು, ದಿನ ಇದೇ ಥರ ಮಾಡು. ಹೆಂಗೈತೆ ಅಂತ ಕುಡ್ದು ಹೇಳ್ಬೇಕಾ? ನೀನು ಕುಡಿ ಹೆಂಗೈತೆ ಅಂತ ನೀನು ಹೇಳು. ನೋಡಿ ರಾಮು ಸೂಪರ್ ಆಗೈತಿ. ಏನದು ಬಿಸ್ಕೆಟಾ? ನನಗಿಲ್ಲ. ನೋಡ್ರಿ ಸಮೀರು ಮತ್ತು ಟಾಮು ಸೇರಿ, ಟಾಮು ಬಿಸ್ಕೆಟ್ ತಿಂತದಾನೆ, ಸಮೀರ್ ಚಹಾ ಕುಡಿತದಾನೆ. ನಿನಗೆ ಅವನಿಗೆ ಬಿಸ್ಕೆಟ್ ಅದು, ಟಾಮುಗೆ. ಮತ್ತು ಪಾಪ ಚಹಾ ಮಾತ್ರ ಕುಡಿಯಲ್ಲ ಅವನು, ಬಿಸ್ಕೆಟಾರ ತಿನ್ನಲಿ, ತಿನ್ಸು. ಅಲ್ಲಿ ಮಿನ್ನು ಇದ್ದ, ಎತ್ಲಾಗ ಹೋದ್ನ, ಅಲ್ಲಿ ಕುಂತಿದ್ದ. ಸಮೀರ ಸ್ವಲ್ಪ ಅದು ಸ್ವಲ್ಪ ಮನೆ ಮೇಲೆ ಹತ್ತಿ ಹತ್ತು, ಸ್ವಲ್ಪ ಅಲ್ಲಿ ಭಾಳ ಕಸ ಬಿದ್ದೈತಿ, ಸ್ವಲ್ಪ ತೆಗೆದು ಹೋಗಾಸ್ ಕೆಳಗಡೆ. ಸಮೀರ ಹತ್ತಿಯ ಹತ್ತು. ಒಂದು ಮಾತು ಕೇಳಲ್ಲ ಮಕ್ಕಳು, ಸುಮ್ಮನೆ ಆಟ ಆಡ್ಕೊಂತಾನೆ ದಿನ ಕಳೀತವೆ. ನೋಡ್ರಿ ಹೆಂಗೆ ಮಾಡಾಕುಂತಾನಂತ, ಅದಕ್ಕೆ ತೋರಿಸಿ ತಿನ್ನಾಕುಂತಾನ ನೋಡ್ರಿ ಪಾಪ ಸಮೀರ. ಚಾ ಭಾರಿ ಆಗೈತಿ, ಕುಡಿತಾದಂತ ಸೂಪರ್ ಆಗೈತು. ದಿನ ಹಿಂಗೆ ಮಾಡು, ದಿನ ಮಾಡಿಕೊಟ್ರೆ ಚೆನ್ನಾಗಿರ್ತೈತಿ. ನೋಡ್ರಿ ನಮ್ಮ ಟಾಮು ಏನಾದರೂ ಮಾಡ್ಕೊಳಕ್ಕೆ ನೀರೇ ಕುಡಿಯಲ್ಲ. ಬಕೆಟ್ನಲ್ಲಿ ಕ್ಲೀನಾಗಿರೋ ನೀರೇ ಕುಡಿತಾನ ಅವನು, ಅಂತ ಇಂಥ ನೀರು ಕುಡಿಯೋಕ್ಕೆ ಹೋಗಲ್ಲ ನೋಡ್ರಿ. ನೋಡ್ರಿ ಇಂಥ ನೀರೇ ಕುಡಿಯೋದು ಸೈ ಅವನು. ಎಷ್ಟೇ ಹೊಡೆದ್ರೂ ಕ್ಲೀನಾಗಿರೋ ನೀರೇ ಬೇಕು, ಅಂತ ಇಂಥ ನೀರು ಕುಡಿಯೋಕೆ ಆ ಕಡೆ ಈ ಕಡೆ ಒಳಗೆ ನೀರು ಇರ್ತದೆ ಅಂಥವೆಲ್ಲ ಕುಡಿಯೋಕೆ ಹೋಗಲ್ಲ ನೋಡ್ರಿ ಅವನು. ನೋಡ್ರಿ ಪ್ರಾಣಿಗಳಿಗೂ ಎಷ್ಟು ಇದಿರ್ತೈತಂತ. ಸರ್ಕ್ ಫ್ರೆಂಡ್ಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.